Hello, Prerna students. My name is Ram Shastri. This is part of our program called PREP, Prerna Readiness for Employment Program. Today we are going to discuss chapter 2 from Vikas. Vikas is a life skill manual. The name of the chapter is Problem Solving, Samasya Parihara Anta. You can watch this video any number of times, and during the video there are times when you are asked to pause and think about a problem and try to answer. And after watching the video, there will be an assignment. You have to submit the assignment. And once you submit the assignment, then you will earn the credit points. Okay. So ಈಗ ನಾವು ಎರಡನೇ ಚಾಪ್ಟರ್ ಸಮಸ್ಯೆ ಪರಿಹಾರವನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು ನೀವು. ಈ ವಿಡಿಯೋ ಮಧ್ಯದಲ್ಲಿ ಕೆಲವು ಕಡೆ ನಿಲ್ಲಿಸ್ಬಿಟ್ಟು ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಪ್ರಶ್ನೆ ಇದ್ರೆ ಅಥವಾ ಏನಾದರೂ ಆಲೋಚನೆ ಬಂದ್ರೆ ಅಂತ ಹೇಳಲಾಗತ್ತೆ. ಆವಾಗ ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ವಿಡಿಯೋ ಎಲ್ಲ ನೋಡಿದಾದ್ಮೇಲೆ ಒಂದು ಅಸೈನ್ಮೆಂಟ್ ಇರುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ಕ್ರೆಡಿಟ್ ಪಾಯಿಂಟ್ಸು ಕೊಡಲಾಗುತ್ತೆ. ಈಗ ಸಮಸ್ಯೆ ಪರಿಹಾರ, ಲೆಟ್ ಅಸ್ ಲುಕ್ ಅಟ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಸೊ ಲುಕ್ ಅಟ್ ದಿಸ್ ಪಿಕ್ಚರ್. And what is the problem you think the fish is facing? ಈ ಚಿತ್ರದಲ್ಲಿ ನಿಮಗೆ ಯಾವ ಸಮಸ್ಯೆ ಕಾಣಿಸ್ತಾ ಇದೆ? ಮೀನಿಗೆ ಆಹಾರ ಬೇಕು, ಆದರೆ ಎಟಕ್ತಾ ಇಲ್ಲ. ಒಂದು ಪರಿಹಾರ ಅಂದ್ರೆ ಒಂದು ಕುಣಿಕೆ ಮಾಡಿ ಅದರಿಂದ ಆಹಾರ ಚಮಚನ ಎಳ್ಕೊಳೋದು. ಇದು ಒಂಥರ ಕಾರ್ಟೂನ್ ತರ ಅನ್ಸ್ಕೊಳ್ಳಿ. ಮೀನಿಗೆ ಕೈ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಬೇಡಿ. ಇದೊಂದು ಚಿತ್ರ. ಇದನ್ನು ನಾವು ಮನಸ್ಸಲ್ಲಿ ಊಹೆ ಮಾಡಿಕೊಂಡು ಚಿತ್ರಿಸ್ಕೊಂಡು ಒಂದು ಸಮಾಧಾನ, ಒಂದು ಸಮಸ್ಯೆಗೆ ಪರಿಹಾರ ತರಬೇಕು ಅಂತ ಅಷ್ಟೇ ಉದ್ದೇಶ. ಸೊ ಯು ಹ್ಯಾವ್ ಟು ರೆಸ್ಕ್ಯೂ ದ ಫಿಶ್. ಥಿಂಕ್ ಆಫ್ ಅದರ್ ವೇಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಒನ್ ವೇ ಇಸ್ ಟು pull a loop, make a loop and pull the spoon from the food. And what are the other ways? So you can pause the video here, take few seconds, few minutes if you need, answer the question, and any answer is fine. The point is you have to think about a solution. ಯಾವುದೇ ಉತ್ತರ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ಮೆದುಳಿಗೆ ಕೆಲಸ ಕೊಡೋದು ಮುಖ್ಯ. ಒಂದು 5 ನಿಮಿಷ ಪಾಸ್ ಮಾಡಿ ಬೇಕಿದ್ರೆ ಮುಂದೆ ಹೋಗ್ಬೋದು. ಸರಿ, ಪಾಸ್ ಮಾಡಿ ಬಂದಿರೋದು ಅನ್ಕೊಳ್ಳೋಣ. ಸೊ ನಾವು ಇಮ್ಯಾಜಿನ್ ದಟ್ ಯು ಆರ್ ಪಾಸಿಂಗ್ ಥ್ರೂ ಎ ಥಿಕ್ ಫಾರೆಸ್ಟ್ with 2 of your friends and you have to cross a narrow river which passes through the forest. ನೀವು ಇಬ್ಬರು ಸ್ನೇಹಿತರ ಜೊತೆಗೆ ಒಂದು ದಟ್ಟವಾದ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಅಕಸ್ಮಾತ್ ಆಗಿ ನದಿಯನ್ನ ದಾಟಬೇಕಾದಂತಹ ಒಂದು ಸಂದರ್ಭ ಬಂತು ಅಂತ ಊಹೆ ಮಾಡ್ಕೊಳ್ಳಿ. The forest has witnessed a furious stormy night and many trees have been uprooted and the river is in spate. Spate ಅಂದ್ರೆ ಉಕ್ಕಿ ಹರಿತಾ ಇರೋದು. ಸೊ ಆ ರಾತ್ರಿ, ಕರಾಳ ರಾತ್ರಿ ಅಂದ್ರೆ ಚೆನ್ನಾಗಿ ಬಿರುಗಾಳಿ ಎಲ್ಲ ಬಂದು ಅನೇಕ ಮರಗಳು ಬುಡ ಸಮೇತ ಉರುಳೋಗಿ ನದಿ ನೀರು ಉಕ್ಕಿ ಉಕ್ಕಿ ಹರಿತಾ ಇದೆ. Neither you nor your friends know swimming, you have no boat. ನಿಮಗಾಗ್ಲಿ ನಿಮ್ಮ ಸ್ನೇಹಿತರಿಗಾಗ್ಲಿ ಈಜೋದಕ್ಕೆ ಬರೋದಿಲ್ಲ, ನಿಮ್ಮ ಬಳಿ ಒಂದು ಬೋಟ್ ಅಥವಾ ನಾವೆ ಅಥವಾ ಇನ್ಯಾವುದೇ ಸಾಧನ ಇಲ್ಲ. ಯು ಡಿಸ್ಕವರ್ ಎ ಲೆಂತ್ ಆಫ್ ದ ರೋಪ್. ಹೌ ವುಡ್ ಯು ಕ್ರಾಸ್ ದ ರಿವರ್? ಅಲ್ಲೆಲ್ಲೋ ಒಂದು ಉದ್ದವಾದಂಥ ಹಗ್ಗ ಬಿದ್ದಿರುತ್ತೆ, ಅದು ಮಾತ್ರ ನಿಮ್ಗೆ ಸಿಗತ್ತೆ. ಅದನ್ನ ಇಟ್ಕೊಂಡು ನೀವು ನಿಮ್ಮ ಸ್ನೇಹಿತರು ನದಿಯನ್ನ ಹೇಗೆ ದಾಟಬಲ್ಲಿರಿ? ಯು ಕ್ಯಾನ್ ಪಾಸ್ ದ ವಿಡಿಯೋ ಫಾರ್ ಫ್ಯೂ ಮಿನಿಟ್ಸ್, ಥಿಂಕ್ ಅಬೌಟ್ ವೇರಿಯಸ್ ಸೊಲ್ಯೂಷನ್ಸ್. ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಆನ್ಸರ್. Whatever you think now is all the advantage you have. ನೀವು ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದು, ಯೋಚನೆ ಮಾಡಬೇಕಾಗಿರೋದೇ ಮುಖ್ಯ. ಓಕೆನಾ? 1-2 ನಿಮಿಷ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡಿ ಬಂದಿದ್ವಿ. ನಾವೇನು ನಿಮಗೆ ಇದರಲ್ಲಿ ಸರಿಯಾದ ಉತ್ತರ ಕೊಡೋದಿಲ್ಲ. ಸರಿಯಾದ ಉತ್ತರ ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ಸಮಸ್ಯೆಗೆ ಅದರದೇ ಆದಂತಹ ಒಂದು ಪರಿಹಾರ ಇರುತ್ತೆ, ಅದರದ್ದೇ ಆದಂತಹ ಒಂದು ಉತ್ತರ ಇರುತ್ತೆ. ನಮ್ಮ ಉತ್ತರವನ್ನ ನಾವೇ ಕಂಡ್ಕೋಬೇಕು. ಇದು
ಪರೀಕ್ಷೆ ಅಲ್ಲ, ಅಥವಾ ಒಂದು ತರ ಪರೀಕ್ಷೆ. ಸೊ ಲೈಫ್ ಥ್ರೋಸ್ ಮೆನಿ ಪ್ರಾಬ್ಲಮ್ಸ್ ಅಟ್ ಅಸ್ ಅಂಡ್ ವಿ ನೀಡ್ ಟು ಫೇಸ್ ದ ಪ್ರಾಬ್ಲಮ್ಸ್ ಇನ್ ಆರ್ಡರ್ ಟು ಮೇಕ್ ಎ ಡಿಫರೆನ್ಸ್. ಓನ್ಲಿ ದ ಫಿಟ್ಟೆಸ್ಟ್ ಸರ್ವೈವ್ ಅಂಡ್ ಎಮರ್ಜ್ victoriously. It is a well-known fact that we cannot direct the winds, but we can set our sails to gather winds that steer our course. ಅಂದ್ರೆ ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ, ಎಲ್ರಿಗೂ ಸಮಸ್ಯೆಗಳು ಬರುತ್ತೆ. ಯಾರು ಸಮರ್ಥರೋ ಅವರು ಸಮಸ್ಯೆಯಿಂದ ಪಾರಾಗಿ ಜಯಶೀಲರಾಗ್ತಾರೆ. ಇನ್ನು ಕೆಲವರು ಸಮಸ್ಯೆಗಳ ಗೊಂದಲದಲ್ಲೇ ಸಿಕ್ಕಾಕೊಂಡು ನರಳ್ತಾರೆ, ಮತ್ತೆ ಕೆಲವರು ತಪ್ಪಿಸ್ಕೊಳ್ತಾರೆ. ನಾವು ಗಾಳಿಯನ್ನ ನಿಯಂತ್ರಿಸೋದಕ್ಕೆ ಆಗೋದಿಲ್ಲ, ಆದರೆ ನಮ್ಮ ಹಡಗಿನ ಪಟವನ್ನ ಗಾಳಿಯ ದಿಕ್ಕಿನತ್ತ ಹೊರಳಿಸಬಹುದು. ಅಂದ್ರೆ ನಾವು ಮನುಷ್ಯ ಬಹಳಷ್ಟು ಹಿಂದೆ ರೈಲ್ ಗಾಡಿ ಆಗಲಿ ಏರೋಪ್ಲೇನ್ ಎಲ್ಲ ಬರೋಕ್ ಮುಂಚೆ ಹೆಚ್ಚಾಗಿ ನಾವು ಪ್ರಯಾಣ ಮಾಡ್ತಾ ಇದ್ದಿದ್ದು ಹಡಗ್ನಲ್ಲೇ. ನಿಮ್ಗೆ ಗೊತ್ತಿರ್ಬೋದು, ಆ ಹಡಗ್ನಲ್ಲೇ ಬ್ರಿಟಿಷರು, ಪೋರ್ಚುಗೀಸರು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಗಳಿಗೆ ಬರ್ತಾ ಇದ್ರು. ಅವಾಗಲೂ ಅಷ್ಟೇ ಎಲ್ಲ ಸ್ಟೀಮ್ ಇಂಜಿನ್ ಇರ್ತಿರ್ಲಿಲ್ಲ. ಆವಾಗ ಬಟ್ಟೆದು ಪಟಗಳು ಮಾಡ್ತಾ ಇದ್ರು. ಆ ಪಟಗಳನ್ನ ಯಾವ ರೀತಿ ತಿರುಗಿಸ್ತಾರೋ ಆ ರೀತಿಯಾಗಿ ಹಡಗು ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಗಾಳಿ ಬರೋದು ನೋಡ್ಕೊಂಡು ಆ ದಿಕ್ಕನ್ನು ಅದು ತಕ್ಕಾಗೆ ತಿರುಗಿಸಿದಾಗ ಮಾತ್ರನೇ ಹಡಗು ಚೆನ್ನಾಗಿ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಾಗ್ತಿತ್ತು. ಹಾಗೆ ನಾವು ಕೂಡ ಗಾಳಿಯನ್ನು ನಿಯಂತ್ರಿಸೋದಕ್ಕೆ ಆಗೋದಿಲ್ಲ, ಆದರೆ ನಮ್ಮ ಜೀವನ ಅನ್ನೋ ಹಡಗಿನಲ್ಲಿ ಇರುವಂತ ಪಟ, ಈ ಪಟ ಯಾವುದು? ನಮ್ಮ ಬುದ್ಧಿಶಕ್ತಿನೇ ಈ ಪಟ. ಅದನ್ನ ಬಳಸ್ಕೊಂಡು ನಾವು ಬರೋ ಗಾಳಿಯನ್ನ ಬಳಸ್ಕೊಂಡು ನಾವು ನಮ್ಮ ಬೇಕಾದ ಕಡೆ ಹೋಗಬಹುದು. ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಟುಡೇಸ್ ವರ್ಲ್ಡ್ ಈಸ್ ಎ ನೆಸೆಸಿಟಿ. ಅಂದ್ರೆ ಸಮಸ್ಯೆಯ ಪರಿಹಾರ ಅನ್ನೋದು ಇವತ್ತಿನ ಪ್ರಪಂಚದಲ್ಲಿ ಬಹಳ ಅಗತ್ಯವಾಗಿರೋದು. ಇಟ್ ಈಸ್ ನಾಟ್ ಎ ಪ್ರೆರಾಗೇಟಿವ್ ಆಫ್ ಎ ಫ್ಯೂ ಇಂಟೆಲಿಜೆಂಟ್ ಪೀಪಲ್. ಅಂದ್ರೆ ಕೇವಲ ಕೆಲವು ಬುದ್ಧಿವಂತರು ಮಾತ್ರ ಇದು ಸಿಗತ್ತೆ, ಬೇರೆಯವ್ರಿಗೆ ಸಿಗಲ್ಲ ಅಂತ ಏನೂ ಅಲ್ಲ. ವಿ ಕೆನಾಟ್ ಗಿವ್ ಅಪ್. ನಾವು ಧೈರ್ಯ ಭರವಸೆಗಳನ್ನ ಕಳ್ಕೊಳ್ಳೋವಾಗಿಲ್ಲ, ನಾವು ಅದನ್ನ ಬಿಟ್ಕೊಳ್ಬಾರ್ದು. ಪರ್ಸಿವಿಯರ್ ಅಂಡ್ ಲುಕ್ ಅಟ್ ಈಚ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಆಸ್ ಅ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಅಂದ್ರೆ ಎಡೆಬಿಡದೆ ಪ್ರಯತ್ನದಿಂದ ಮುಂದುವರಿಯುವುದು ಹಾಗೂ ಪ್ರತಿಯೊಂದು ವೈಫಲ್ಯವನ್ನ ನಾವು ಸರಿದಾರಿ ನಮಗೆ ತೋರಿಸೋದಿಕ್ಕೆ ಇರುವಂತಹ ಒಂದು ದಿಕ್ಸೂಚಿ ಅಂತ ಅನ್ಕೊಂಡಾಗ ಮಾತ್ರ ನಾವು ಪ್ರತಿಯೊಂದು ಸಮಸ್ಯೆಯನ್ನ ದಾಟಿಕೊಂಡು ಮುಂದೆ ಹೋಗಲು ಸಾಧ್ಯ. ಈಗ ಸಮಸ್ಯೆ ಎಂದರೆ ಏನು? ವಾಟ್ ಈಸ್ ಎ ಪ್ರಾಬ್ಲಮ್? ಎ ಕ್ವೆಶ್ಚನ್ ಟು ಬಿ ಕನ್ಸಿಡರ್ಡ್, ಸಾಲ್ವ್ಡ್ ಆರ್ ಆನ್ಸರ್ಡ್. ಒಂದು ಪ್ರಶ್ನೆನ ನಾವು ಪರಿಶೀಲನೆಗೆ ತಗೊಂಡು ಅದಕ್ಕೆ ಪರಿಹಾರವನ್ನು ಹುಡುಕೋದು ಒಂದು ಸಮಸ್ಯೆಗೆ ಒಂದು ಡೆಫಿನೇಷನ್. ಅಥವಾ ಎ ಸಿಚುವೇಶನ್, ಮ್ಯಾಟರ್ ಆರ್ ಪರ್ಸನ್ ದಟ್ ಪ್ರೆಸೆಂಟ್ಸ್ ಡಿಫಿಕಲ್ಟಿ ಟು ಅಸ್. ಗೊಂದಲ ಅಥವಾ ಕಾಠಿಣ್ಯವನ್ನ ಒಂದು ಮುಂದಿಡುವಂತ ಒಂದು ಸಂದರ್ಭ, ಒಂದು ವಿಷಯ ಅಥವಾ ಒಬ್ಬ ವ್ಯಕ್ತಿ ನಮಗೆ ಈ ಗೊಂದಲವನ್ನು ಕೊಟ್ಟಾಗ ಸಮಸ್ಯೆ ಉದ್ಭವ ಆಗತ್ತೆ. ಎ ಸ್ಟೇಟ್ ಆಫ್ ಡಿಫಿಕಲ್ಟಿ ದಟ್ ನೀಡ್ಸ್ ಟು ಬಿ ರಿಸಾಲ್ವ್ಡ್. ಅಂದ್ರೆ ಬಗೆಹರಿಸಬೇಕಾದಂತಹ ಒಂದು ಕಷ್ಟಕರ ಪರಿಸ್ಥಿತಿ. ನಂಗೊಂದೀಗ ಪರಿಸ್ಥಿತಿ ಇದೆ, ಕಷ್ಟ ಇದೆ, ಅದನ್ನು ನಾನು ಬಗೆಹರಿಸಬೇಕಾಗಿದೆ. ಎನಿ ಕ್ವಶನ್ ಆರ್ ಮ್ಯಾಟರ್ ಇನ್ವಾಲ್ವಿಂಗ್ ಡೌಟ್ ಆರ್ ಅನ್ಸರ್ಟನಿಟಿ. ಅಂದ್ರೆ ಸಂಶಯ, ಅನಿಶ್ಚಿತತೆ, ಇದನ್ನ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಅನ್ನುವಂತಹ ಯಾವುದೇ ಒಂದು ಪ್ರಶ್ನೆ ಅಥವಾ ವಿಷಯ ಸಮಸ್ಯೆಗೆ ಕಾರಣವಾಗುತ್ತೆ. ಎ ಪ್ರಾಬ್ಲಮ್ ಇಸ್ ಎ ಸಿಚುವೇಶನ್ ವೇರ್ there is a gap between what you want and what actually happens. Look at the diagram. You want a desired results to go in one way and actual results may go in a different way. The gap between them is a cause of a problem. ನಮ್ಗೆ ಏನು ಬೇಕು ಹಾಗೂ ವಾಸ್ತವದಲ್ಲಿ ಏನಾಗ್ತಾ ಇದೆ, ಇವೆರಡರ ನಡುವೆ ಇರುವ ಅಂತರವನ್ನ ನಾವು ಸಮಸ್ಯೆ ಅಂತ ಕರಿಬಹುದು. ಮತ್ತೆ ಸಮಸ್ಯೆ ಹೇಗೆ ಉತ್ಪತ್ತಿ ಆಗುತ್ತೆ? ಹೌ ಎ ಪ್ರಾಬ್ಲಮ್ ಆರಿಜಿನೇಟ್ಸ್? ಡಿಸ್ಕ್ರಿಪೆನ್ಸೀಸ್ ಬಿಟ್ವೀನ್ ಆಕ್ಚುಯಲ್ ಕಂಡೀಷನ್ ಅಂಡ್ ಡಿಸೈರ್ಡ್ ಕಂಡೀಷನ್. ಯಾವ ಸ್ಥಿತಿ ನಮಗೆ ಬೇಕು ಅಂತ ನಾವು ಬಯಸ್ತೀವಿ ಹಾಗೂ ನಿಜವಾಗ್ಲೂ ವಾಸ್ತವದಲ್ಲಿ ಯಾವ ಸ್ಥಿತಿ ಇರುತ್ತೋ ಇವುಗಳ ನಡುವೆ ಅಂತರ ಕಂಡು ಬಂದಾಗ ಸಮಸ್ಯೆ ಉತ್ಪತ್ತಿಯಾಗಿರುತ್ತೆ. ದ ಗ್ಯಾಪ್ ಬಿಟ್ವೀನ್ ಟೂ ಇವೆಂಟ್ಸ್ ಆರ್ ಡಿಸಪಾಯಿಂಟ್ಮೆಂಟ್ ಡ್ಯೂ ಟು ಹೈ ಎಕ್ಸ್ಪೆಕ್ಟೇಷನ್ಸ್. ಎರಡು ಘಟನೆಗಳ ನಡುವೆ ಅಂತರ ಕಂಡು ಬಂದಾಗ ಅಥವಾ ನಾವು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡು ಆ ನಿರೀಕ್ಷೆ ಸಫಲತೆ ಆಗದೆ ಹೋದಾಗ ನಿರಾಶೆ ಆಗತ್ತಲ್ಲ,
ಆವಾಗ ಸಮಸ್ಯೆ ಉತ್ಪತ್ತಿಯಾಗುತ್ತೆ. ದ ಫೀಲಿಂಗ್ ಆಫ್ ಡಿಫಿಕಲ್ಟಿ ಆರ್ ಬೀಯಿಂಗ್ ಇಂಪಾಸಿಬಲ್ ಟು ಅಚೀವ್ ಸಮಥಿಂಗ್. ಏನೋ ಒಂದು ನಾವು ಸಾಧಿಸಬೇಕು ಅಂತ ಇರ್ತೇವೆ, ಅದು ತುಂಬಾ ಕಷ್ಟ ಅಂತ ಅನ್ನಿಸ್ದಾಗ ಅಥವಾ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಆಗಲ್ಲಪ್ಪ, ಅಸಾಧ್ಯ ಅಂತ ಅನ್ನಿಸ್ದಾಗ ಒಂದು ಸಮಸ್ಯೆ ಉತ್ಪತ್ತಿ ಆಗತ್ತೆ. ಉದಾಹರಣೆ, ಲೆಟ್ ಅಸ್ ಟೇಕ್ an example. When you want to continue higher studies and you are running short of funds, ಕಾಸು ಇಲ್ಲ ಹೆಚ್ಚಾಗಿ, and your parents are not in a position to pay, then you feel disappointed. So what was your desire? Your higher studies was your desire. That was your ideal state. ನಾವು ಯಾವ ಸ್ಥಿತಿ ಸೇರಬೇಕು ಅಂತ ಇರ್ತೇವೆ, ಆದರ್ಶ ಸ್ಥಿತಿ ಯಾವುದು? ಹೈಯರ್ ಸ್ಟಡೀಸ್. ಯುವರ್ ಸ್ಟೇಟ್ ಅಂದ್ರೆ ನೀವಿರುವಂತಹ ಪರಿಸ್ಥಿತಿ ಏನು? ಲ್ಯಾಕ್ ಆಫ್ ಫಂಡ್ಸ್, ದುಡ್ಡು ಇಲ್ಲದೆ ಇರೋದು. ಅದು ವಾಸ್ತವ ಸ್ಥಿತಿ, ವಾಸ್ತವ ಪರಿಸ್ಥಿತಿ. ಇದೆರಡರ ಮಧ್ಯೆ ಅಂತರ ಬಂದಾಗ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಓಕೆ, ನಾವು ಕನ್ಸಿಡರ್ ದೀಸ್ ಕ್ವಶನ್ಸ್. ವಾಟ್ ಈಸ್ ದ ಪ್ರಾಬ್ಲಮ್? ಸಮಸ್ಯೆ ಏನು? ಇಸ್ ಇಟ್ ಮೈ ಪ್ರಾಬ್ಲಮ್? ಇದು ನನ್ನ ಸಮಸ್ಯೆನಾ? ಕ್ಯಾನ್ ಐ ಸಾಲ್ವ್ ಇಟ್? ನಾನು ಇದನ್ನ ಪರಿಹರಿಸಬೇಕೇ? ಇಸ್ ಇಟ್ ವರ್ತ್ ಸಾಲ್ವಿಂಗ್? ನಾನು ಇದನ್ನು ಸಾಲ್ವ್ ಮಾಡೋದು ನಿಜವಾಗ್ಲೂ ಯೋಗ್ಯವೇ? ಈಸ್ ದಿಸ್ ಅ ರಿಯಲ್ ಪ್ರಾಬ್ಲಮ್ ಆರ್ ಮಿಯರ್ಲಿ ಅ ಸಿಂಪ್ಟಮ್ ಆಫ್ ಎ ಲಾರ್ಜರ್ ಒನ್? ಅಂದ್ರೆ ಇದು ನಿಜವಾಗ್ಲೂ ಸಮಸ್ಯೆನಾ ಅಥವಾ ಯಾವುದೋ ಒಂದು ದೊಡ್ಡ ಸಮಸ್ಯೆಯ ಕುರುಹ ಇದು? ಅಂದ್ರೆ ಮುಂಚೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಇರುತ್ತೆ, ಅದಕ್ಕೆ ಇದು ಪೂರ್ವಭಾವಿಯಾಗಿ ನಮಗೆ ಸೂಚನೆ ಕೊಡ್ತಿರುತ್ತೆ. ಈಸ್ ದಿಸ್ ಅನ್ ಓಲ್ಡ್ ಪ್ರಾಬ್ಲಮ್? ಇಫ್ ಯಸ್, ವಾಟ್ ಈಸ್ ರಾಂಗ್ ವಿತ್ ದ ಪ್ರೀವಿಯಸ್ ಸೊಲ್ಯೂಷನ್? ಅಂದ್ರೆ ಇದು ಒಂದು ಹಳೆ ಸಮಸ್ಯೆ ಆಗಿದ್ರೆ, ಕಳೆದ ಬಾರಿ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ರೆ ಅದರಲ್ಲಿ ಏನು ಕೊರತೆಗಳಿವೆ? ಡಸ್ ಇಟ್ ನೀಡ್ ಅನ್ ಇಮಿಡಿಯೇಟ್ ಸೊಲ್ಯೂಷನ್ ಆರ್ ಕ್ಯಾನ್ ಇಟ್ ವೇಟ್? ಅಂದ್ರೆ ಈ ಸಮಸ್ಯೆಗೆ ತಕ್ಷಣನೇ ಪರಿಹಾರ ಕೊಡಬೇಕಾ ಅಥವಾ ಕಾಯಬಹುದಾ? ಕ್ಯಾನ್ ಐ ರಿಸ್ಕ್ ಇಗ್ನೋರಿಂಗ್ ಇಟ್? ಇದನ್ನ ನಿರ್ಲಕ್ಷ್ಯ ಮಾಡೋದು ಸರಿಯೇ? ಈಗ ಪರವಾಗಿಲ್ವಾ, ಸ್ವಲ್ಪ ಹೊತ್ತು ಕಾಯ್ಬೋದೆ? ಡಸ್ ದ ಪ್ರಾಬ್ಲಮ್ ಹ್ಯಾವ್ ಎಥಿಕಲ್ ಡೈಮೆನ್ಷನ್ಸ್? ಎಥಿಕಲ್ ಅಂದ್ರೆ ನೈತಿಕ, ಡೈಮೆನ್ಷನ್ ಅಂದ್ರೆ ಆಯಾಮ. ಈ ಸಮಸ್ಯೆಗೆ ಏನಾದರೂ ನೈತಿಕ ಆಯಾಮಗಳಿವೆಯೇ? ಅಂದ್ರೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳಿಗೆ ನಾವು ತಕ್ಷಣ ಉತ್ತರ ಕೊಡೋ ಅವಶ್ಯಕತೆ ಇಲ್ಲದಿದ್ರೂ ಕೂಡ ನೈತಿಕವಾಗಿ ಉತ್ತರ ಕೊಡ್ಬೇಕಾಗತ್ತೆ. ವಾಟ್ ಕಂಡೀಷನ್ಸ್ ಮಸ್ಟ್ ಸೊಲ್ಯೂಷನ್ ಸ್ಯಾಟಿಸ್ಫೈ? ಅಂದ್ರೆ ನಾನೇನಾದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿದ್ರೆ ಆ ಪರಿಹಾರ ಯಾವ ಯಾವ ಕಂಡೀಷನ್ಸ್ನ, ನಿಬಂಧಗಳನ್ನ ಪೂರೈಸಬೇಕಾಗತ್ತೆ? ವಿಲ್ ದ ಸೊಲ್ಯೂಷನ್ ಅಫೆಕ್ಟ್ ಸಮಥಿಂಗ್ ದಟ್ ಮಸ್ಟ್ ರಿಮೈನ್ ಅನ್ಚೇಂಜ್ಡ್? ಅಂದ್ರೆ ನಾನು ಕೊಡೋ ಪರಿಹಾರ ಏನಾದರೂ ಬೇರೆ ಯಾವುದಾದ್ರೂ ಒಂದು ಅಂಶಗಳ ಮೇಲೆ ಪರಿಣಾಮ ಬೀರುತ್ತಾ? ಇವುಗಳನ್ನ ನಾವು ಕೆಲವೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಅನ್ ಇಂಡಿವಿಜುವಲ್ ಆರ್ ಕೊಲಾಬ್ರೇಟಿವ್, ಎಲ್ಲರೂ ಸೇರ್ಕೊಂಡು ಮಾಡುವಂಥದ್ದು ಕೊಲಾಬ್ರೇಟಿವ್ ಪ್ರಾಸೆಸ್ ಕಂಪೋಸ್ಡ್ ಆಫ್ ಟೂ ಡಿಫರೆಂಟ್ ಸ್ಕಿಲ್ಸ್ to analyze the solution accurately and to make a good decision based on that analysis. ಅಂದ್ರೆ ನಾವು ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎರಡು ಮುಖ್ಯವಾದಂತಹ ಕೌಶಲ್ಯಗಳು ಬೇಕಾಗುತ್ತೆ. ಇದನ್ನ ವೈಯಕ್ತಿಕವಾಗಾದ್ರೂ ಮಾಡ್ಬೋದು, ಇಲ್ಲ ಗುಂಪಾಗಿ ಸಾಮೂಹಿಕವಾಗಾದ್ರೂ ಮಾಡ್ಬೋದು. ಒಂದು, ಸಂದರ್ಭವನ್ನ ಖಚಿತವಾಗಿ ವಿಮರ್ಶಿಸುವುದು. ಸುಮ್ಮನೆ ಹೇಗೋ ವಿಮರ್ಶೆ ಮಾಡೋದಲ್ಲ, ಖಚಿತವಾಗಿ ವಿಮರ್ಶೆ ಮಾಡೋದು. ಆಮೇಲೆ ಆ ವಿಮರ್ಶೆಯನ್ನು ಆಧರಿಸ್ಕೊಂಡು ಸರಿಯಾದ ನಿರ್ಣಯ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಾವು ಯಾವುದೇ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಅಂದ್ರೆ. ಇಲ್ಲಿ ನೋಡಿ, ಇದನ್ನ ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಈ ಚಿತ್ರಗಳನ್ನ ನೋಡಿಕೊಂಡು ನೀವು ನಿಮ್ಮ ಯಾವುದೇ ಒಂದು ರೀಸೆಂಟ್ ಪ್ರಾಬ್ಲಮ್ ಇದ್ರೆ ಅದನ್ನ ಈ ಚಿತ್ರದ ಜೊತೆಗೆ ನೋಡಿ, ತುಲನೆ ಮಾಡ್ಕೊಳ್ಳಿ. ಯು ಕ್ಯಾನ್ ಕಂಪೇರ್ ಯುವರ್ ಪ್ರಾಬ್ಲಮ್ ವಿತ್ ದೀಸ್ diagrams here. So on one diagram on the left, you can say, what is the problem? Then, why is it occurring? Think about that. Think of any problem that you recently had. What was the problem? Why it was occurring? And what are we going to do about it? That is you going to do about it. And finally, is it working? So it's one way. The other way is you can develop a plan, implement the plan, and then evaluate the plan. So last time, if you had a problem, if you solved it, did you develop a plan? Did you implement that plan? And then after that, did you evaluate? Then another method is plan, do, check, and act. So this is a cycle.
ಕೆಲವು ಸಲ there are very serious problems, in which case you have to stop, calm down, then think of a plan, and then solve the problem wisely. So you cannot think of one solution for all the problems. So depending on the nature of the problem, you have to think of various different methods. You can pause the video for some time, think of 1 or 2 problems that you had recently, and look at this diagram, which one will help most to solve those problems, and then you can proceed. Okay, so this is an example of a mind map approach. So problems cannot be solved by the same mind, same level of thinking that created them, is what Albert Einstein has said. That means if the problem was created with one level of thinking, the solution to that problem should be in a different level altogether. So one of the techniques used is called mind map. So mind map na kannadalli manasika nakshe antanu karitare. So you can pause the video here if you want. Take a look at different branches you can think of. A branch called problem, another branch called circumstances, another branch called others, maybe another branch solutions. Then within each branch also you can have sub branches. So if you take a problem, you define the problem. Then you explore what are the different reasons of the problem. Then you gather opinion and facts about the problem. So like that, if you keep branching out from each main branch, then you will be able to analyze problem very well. ಸೊ ಈ ತರ ಒಂದು ಮಾನಸಿಕ ನಕ್ಷೆಯನ್ನು ಒಂದು ಮಾಡಿಕೊಂಡು, ಈ ಬೇಕಾದ್ರೆ ಒಂದು ಮಾನಸಿಕ ನಕ್ಷೆ ಅಂದ್ರೆ ಮನಸ್ಸನ್ನೇ ಮಾಡಬೇಕು ಅಂತಲ್ಲ, ಒಂದು ಪೇಪರ್ ಪೆನ್ನು ತಗೊಂಡು ಅದರಲ್ಲಿ ಏನು ನಿಮ್ಮ ಸಮಸ್ಯೆ, ಅದಕ್ಕೆ ಏನು ಪರಿಹಾರ, ಹಾಗೆ ಒಂದೊಂದು ಬ್ರಾಂಚ್ ಒಂದೊಂದು ಕಾಂಡಗಳು ಹಾಕೊಂಡು ಹೋಗಿ ಈ ಸಮಸ್ಯೆ ಹೇಗೆ ಬಂತು, ಎಲ್ಲಿಂದ ಬಂತು, ಇನ್ನೊಂದು ಕಡೆ ಈ ರೀತಿಯಾದಂತಹ ಪರಿಹಾರ ಕೊಟ್ಟರೆ ಏನಾಗತ್ತೆ ಅಂತ ಒಂದೊಂದನ್ನು ನೀವು ಬ್ರಾಂಚ್ ಔಟ್ ಅಂತೀವಲ್ಲ ಅಂತ ಮಾಡ್ಕೊಂಡು ಹೋದ್ರೆ ನಿಮಗೆ ನಿಮ್ಮ ತಲೆನಲ್ಲಿ ಆ ಸಮಸ್ಯೆ ಬಗ್ಗೆ ನಿಮ್ಮ ಅನಾಲಿಸಿಸ್ ಬಹಳ ಚೆನ್ನಾಗಿ ಇರುತ್ತೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಾಗೆ ಸಮಸ್ಯೆಯನ್ನು ಹುಟ್ಟು ಹಾಕಿದ ಮನೋಮಟ್ಟದಲ್ಲೇ ನಿಂತು ಅವುಗಳ ಪರಿಹಾರನ ಸೃಷ್ಟಿ ಮಾಡಕ್ ಆಗೋದಿಲ್ಲ, ಅದಕ್ಕಿಂತ ಬೇರೆ ಲೆವೆಲ್ಗೆ ಹೋಗ್ಬೇಕು ನಾವು. ಈಗ ಒಂದು ಸ್ವಾರಸ್ಯಕರ ಪ್ರಸಂಗ, ಒಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್. ಸೊ ಜಾಪನೀಸ್ ಗ್ರಾಸರಿ ಸ್ಟೋರ್ಸ್ ಹ್ಯಾಡ್ ಎ ಪ್ರಾಬ್ಲಮ್. ದ ಶಾಪ್ಸ್ ಆರ್ ಸ್ಮಾಲರ್. ಸೊ ಜಪಾನ್ನಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಒಂದು ಸಮಸ್ಯೆ ಇತ್ತು. ಅಲ್ಲಿ ಅಂಗಡಿಗಳಲ್ಲಿ ಸ್ಥಳಕ್ಕೆ ತುಂಬಾ ಅಭಾವ ಇದೆ. ಜಪಾನ್ ದೇಶ ತುಂಬಾ ಚಿಕ್ಕದು, ಅಲ್ಲಿ ಒಂದೊಂದು ಚೂರು ಜಾಗಕ್ಕೂ ಹೆಚ್ಚು ಬೆಲೆ. ಸೊ ಪ್ರಾಬ್ಲಮ್ ಏನಪ್ಪ, ವಾಟರ್ ಮೆಲನ್ಸ್ ಬಿಗ್ ಅಂಡ್ ರೌಂಡ್ ವೇಸ್ಟ್ ಎ ಲಾಟ್ ಆಫ್ ಸ್ಪೇಸ್. ಕಲ್ಲಂಗಡಿ ಹಣ್ಣು ದೊಡ್ಡದಾಗಿದೆ, ಗುಂಡಿಗಿರೋದ್ರಿಂದ ಅದಕ್ಕೆ ಅದನ್ನ ಜೋಡಿಸೋದಕ್ಕೆ ಹೆಚ್ಚು ಜಾಗ ತಗೊಳುತ್ತೆ. ಒಂದ್ರ ಮೇಲೆ ಒಂದಿಟ್ರೆ ಬಿದೋಗ್ಬಿಡುತ್ತೆ. ಸೊಲ್ಯೂಷನ್, Japanese farmers have designed their watermelons to grow into a square shape by inserting the melons into square tempered glass cases. ಸೊ ಈಗ ನಾವು ನೋಡಿರ್ತೀವಿ ಕೆಲವು ಕಡೆ ಕುಂಬಳಕಾಯಿ ಬೆಳೆಯೋ ಕಡೆ ಎಲ್ಲ ಅದಕ್ಕೊಂದು ಜಾಗ ಮಾಡಿದ್ರೆ ಆ ಜಾಗದಲ್ಲೇ ಬೆಳೆಯುತ್ತೆ. ಅದೇ ತರನೇ ಜಪಾನಲ್ಲಿ ರೈತರು ಕಲ್ಲಂಗಡಿ ಹಣ್ಣುಗಳನ್ನ ಒಂದು ಚೌಕಾಕಾರದ ವಿನ್ಯಾಸದಲ್ಲಿರುವಂತಹ ಒಂದು ಜಾಗದಲ್ಲಿ ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಆ ಆಕಾರದಲ್ಲೇ ಅದು ಬೆಳೆಯೋ ಹಾಗೆ ಮಾಡ್ತಾರೆ. Result, perfectly square. So it's square on one side, but actually it's cubic, right? So perfectly cube watermelons. ಅಪೇಕ್ಷಿತ ಚೌಕಾಕಾರದ ಕಲ್ಲಂಗಡಿಗಳು ತಯಾರಾಗತ್ತೆ. ಇದು ಪಿಕ್ಚರ್ ನೋಡ್ಬೋದು, ಚಿತ್ರ ನೋಡ್ಬೋದು ಇಲ್ಲಿ ನೀವು. ಸೊ ಎಷ್ಟು ಚೆನ್ನಾಗಿ ಅದು ಸ್ಕ್ವೇರ್ ಆಗಿ ಕ್ಯೂಬ್ ಆಗಿ ಕಾಣಿಸುತ್ತೆ. ಸೊ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಹುಡ್ಕೋಬಹುದು. ಡೋಂಟ್ ಅಸ್ಯೂಮ್ ಅನ್ನೆಸೆಸರ್ಲಿ. ಬೇಡದಂತಹ ಪೂರ್ವಗ್ರಹಗಳು ಬೇಡ. ಇದಕ್ಕಾಗಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ಅನ್ನುವಂತಹ ಪೂರ್ವಗ್ರಹ ಬೇಡ. ಎನಿಥಿಂಗ್ ಇಸ್ ಪಾಸಿಬಲ್, ಎಲ್ಲವೂ ಸಾಧ್ಯ ಇದೆ. ಬಿ ಕ್ರಿಯೇಟಿವ್, ಥಿಂಕ್ ಔಟ್ ಆಫ್ ದ ಬಾಕ್ಸ್. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅನ್ನೋದು ಬಹಳ ದೊಡ್ಡ ಫ್ರೇಸು. ಒಂದು ಚೌಕಟ್ಟಿನಿಂದ ಹೊರಬಂದು ಯೋಚನೆ ಮಾಡಬೇಕು. ನಾವೇ ಹಾಕೊಂಡಿರೋ ಚೌಕಟ್ಟು ಒಳಗಡೆನೆ ನಾವು ಇರಬಾರ್ದು. ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್. ಅವಶ್ಯಕತೆಯೇ ಆವಿಷ್ಕಾರಕ್ಕೆ ಜನನಿ. ನಮಗೆ ಅವಶ್ಯಕತೆ ನಿಜವಾಗ್ಲೂ ಇದ್ದಾಗ ನಾವು ದಾರಿ ಹುಡ್ಕೊಂಡು ಹೋಗ್ತೇವೆ. ಕ್ರಿಯೇಟಿವಿಟಿ ಈಸ್ ಆರ್ಟ್ ಆಫ್ ಮಾಡರ್ನ್ ಲಿವಿಂಗ್.
ಇವತ್ತಿನ ದಿನ ಆಧುನಿಕ ಜೀವನದಲ್ಲಿ ಇರೋದಕ್ಕೆ ಸೃಜನಶೀಲತೆ ಬಹಳ ಮುಖ್ಯ. ಸೊ ಈಗ ಯು ಕ್ಯಾನ್ ಪಾಸ್ ದ ವಿಡಿಯೋ ಫಾರ್ ಸಮ್ ಟೈಮ್. ಥಿಂಕ್ ಆಫ್ ಎನಿ ಅದರ್ ಐಡಿಯಾಸ್ ಯು ಹ್ಯಾವ್ ಟು ಸಾಲ್ವ್ ಎನಿ ಪ್ರಾಬ್ಲಮ್. ಸೊ ಥಿಂಕ್ ಆಫ್ ಎ ಪ್ರಾಬ್ಲಮ್ and any other solutions you can think of, anything else, because ನಿಮಗೆ ಬರೋ ಸಮಸ್ಯೆಗಳೇ ಬೇರೆ ಇರುತ್ತೆ, ಬೇರೆಯವ್ರಿಗೆ ಬರೋ ಸಮಸ್ಯೆಗಳೇ ಬೇರೆ ಇರುತ್ತೆ. ಸೊ ಈ 5 ಜೊತೆಗೆ ಬೇರೆ ಏನಾದರೂ ಅಂಶನ ನಾವು ತಲೆ ಇಟ್ಕೋಬೇಕಂತ ಒಂದು ಕ್ಷಣ ಯೋಚನೆ ಮಾಡಿ. ಏನು ಹೊಳಿದಿದ್ರೆ ಪರವಾಗಿಲ್ಲ, ಆದರೆ ಯೋಚನೆ ಮಾಡೋ ಪ್ರಕ್ರಿಯೆ ಬಹಳ ಮುಖ್ಯ. ದಟ್ ಈಸ್ ವಾಟ್ ವಿಲ್ ಹೆಲ್ಪ್ ಯು ಟು ಸಾಲ್ವ್ ಎ ಪ್ರಾಬ್ಲಮ್, ನಾಟ್ knowing the solution. So we should develop, cultivate habit of thinking of solving a problem. So the thinking is more important, not the solution alone. So you have some strategies andre tantra for problem solving. One is fact finding. So you should always go and find out the what is the fact, nija enu anta tilkobeku. Then idea finding. What idea can solve this problem? So ideation anta heltare, andre ಐಡಿಯಾಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಅದು ಬರುತ್ತೆ, ಯೋಚನೆ ಮಾಡ್ತಿದ್ರೆ ಬರುತ್ತೆ. ದೆನ್ ಕಮ್ ಸೊಲ್ಯೂಷನ್ ಫೈಂಡಿಂಗ್. ಆಮೇಲೆ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ಸಮಸ್ಯೆ ಕಾಣ್ತಿದ್ದಾಗೇನೆ ಇದು ಪರಿಹಾರ ಅಂತ ಹೇಳೋದಕ್ಕಿಂತ ಸಮಸ್ಯೆ ಏನು, ಎಲ್ಲಿಂದ ಬಂತು, ಹ್ಯಾಕ್ ಬಂತು, ಏನೇನು ಮಾಡಿದ್ದಕ್ಕೆ ಆ ಸಮಸ್ಯೆ ಆಗಿದೆ, ಏನೇನು ಮಾಡಿದ್ರೆ ಆ ಸಮಸ್ಯೆ ಹೋಗುತ್ತೆ ಅಂತ ಆಲೋಚನೆಗಳು ಮಾಡ್ತಾ ಇರೋದು, ಐಡಿಯಾಸ್ ಬರ್ತಾ ಇರುತ್ತೆ. ಆಮೇಲೆ ಆ ಐಡಿಯಾಗಳಲ್ಲಿ ಒಂದು ತಗೊಂಡು ಸೊಲ್ಯೂಷನ್ ಅಂತ, ಪರಿಹಾರ ಅಂತ ಕೊಟ್ಟಾಗ ಆ ಸಮಸ್ಯೆಗೆ ಒಳ್ಳೆ ಪರಿಹಾರ ಸಿಗತ್ತೆ. ಇಲ್ಲದೆ ಹೋದ್ರೆ ನಮ್ಮ ತಲೆಗೆ ಏನ್ ಬರುತ್ತೋ ಅದನ್ನ ಪರಿಹಾರವಾಗಿ ಕೊಡ್ತಾ ಇರ್ತೇವೆ. ಸೊ ದೇರ್ ಈಸ್ ಎ 5 why ಪ್ರಿನ್ಸಿಪಲ್ ವಿಚ್ ವಾಸ್ ಡೆವಲಪ್ಡ್ ಬೈ ಟೊಯೋಟಾ ಕಂಪನಿ. ಟೊಯೋಟಾ ಕಂಪನಿನವರು 5 ವೈ ಏಕೆ ಅನ್ನುವಂಥ ಒಂದು ತಂತ್ರ ಮಾಡಿದ್ದಾರೆ. ಅವರ ತಂತ್ರದ ಆಶಯ ಇಷ್ಟೇ, ಏನಪ್ಪಾ ಅಂದ್ರೆ 5 ಬಾರಿ ನೀವು ಯಾಕೆ 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 ಅಂತ ಕೇಳ್ತಾ ಹೋಗ್ಬಿಟ್ರೆ ಯಾವುದೇ ಒಂದಂತಹ ಕಠಿಣ ಸಮಸ್ಯೆಗೆ ಪರಿಹಾರ ಸಿಕ್ಕಿಬಿಡುತ್ತೆ ಅನ್ನುವಂತಹ ಒಂದು ಆಶಯ. 5 ಆಗಬೇಕು ಅಂತಿಲ್ಲ, 4 ಆಗ್ಬೋದು, 6 ಆಗ್ಬೋದು, ಆದರೆ ಒಂದು ಜನರಲ್ ಆಗಿ 5 why. ಸೊ ವೆನ್ ಯು ಹ್ಯಾವ್ ಎ ಪ್ರಾಬ್ಲಮ್, ಇಫ್ ಯು ಸ್ಟಾರ್ಟ್ ಆಸ್ಕಿಂಗ್ ವೈ ದಿಸ್ ಪ್ರಾಬ್ಲಮ್ ಕೇಮ್, ದೆನ್ ಯು ಗೆಟ್ ಒನ್ ಆನ್ಸರ್. ದೆನ್ ಆಸ್ಕ್ ವೈ ದಟ್ ಹ್ಯಾಪನ್. ಈಗ ಕಾರ್ ಹೋಗ್ತಾ ಇದೆ, ನಿಂತೋಯ್ತು. ಸೊ ವೈ ಕಾರ್ ಸ್ಟಾಪ್ಡ್? ದೇರ್ ಇಸ್ ನೋ ಪೆಟ್ರೋಲ್. ವೈ ದೇರ್ ಇಸ್ ನೋ ಪೆಟ್ರೋಲ್? ಬಿಕಾಸ್ ಐ ಡಿಡ್ ನಾಟ್ fill petrol in the last petrol station. Why you did not fill? Maybe I didn't have money at that time. ನೋಡಿ, ಒಂದೊಂದು ವೈ ಕೇಳ್ತಾ ಹೋದ್ರೆ ಒಂದೊಂದು ಉತ್ತರ ಬರ್ತಾ ಹೋದಾಗ ಕೊನೆಗೆ ನಿಜವಾದ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ವೆನ್ ಯು ಸಾಲ್ವ್ ದ ರಿಯಲ್ ಪ್ರಾಬ್ಲಮ್, ಆಲ್ ಅದರ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್. ಸೊ ದಟ್ ಈಸ್ ದ ರೀಸನ್ ವೈ ಯು ಶುಡ್ ಆಸ್ಕ್ 5 whys or more or less. Okay. Then the next technique is cause and effect diagram. ಕಾರಣ ಪರಿಣಾಮ ರೇಖಾಚಿತ್ರ is also known as fishbone diagram because this looks like a fish bone. ಸೊ ಈ ಕಡೆ ತಲೆ, ಈ ಕಡೆ ಮೂಳೆಗಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಮೀನು ಮೂಳೆ ಚಿತ್ರ ಅಂತನೂ ಅಂತ ಕರೀತಾರೆ. ದಿಸ್ ಆಲ್ಸೋ ನೋನ್ ಆಸ್ ಇಶಿಕಾವಾ ಡಯಾಗ್ರಾಮ್. ಇಶಿಕಾವಾ ಅನ್ನುವಂಥ ಒಬ್ಬ ಜಪಾನ್ ವಿಜ್ಞಾನಿ ಇದನ್ನ ಫಾರ್ಮುಲೇಟ್ ಮಾಡಿದ್ರಿಂದ ಇಟ್ಸ್ ಆಲ್ಸೋ ಕಾಲ್ಡ್ ಇಶಿಕಾವಾ ಡಯಾಗ್ರಾಮ್. ಬಟ್ cause and effect diagram or fishbone diagram is best to remember. ಇಲ್ಲಿ for every problem you have multiple causes. ಕಾರಣಗಳು ಬೇಕಾದಷ್ಟು ಇರುತ್ತೆ. ಸೊ ನೀವು ಸಮಸ್ಯೆ ಏನು ಅಂತ ಒಂದು ಕಡೆ ಬರೆದು ಬಿಟ್ಟು, ಈ ಥರ ಒಂದು ಲೈನ್ ಎಳೆದ್ಬಿಟ್ಟು ಏನೇನು ಬೇರೆ ಬೇರೆ ಕಾರಣಗಳಿಂದ ಈ ಸಮಸ್ಯೆ ಉದ್ಭವ ಆಗಿ ಅಂತ ಬರಿತಾ ಹೋದ್ರೆ ನಿಮಗೆ 5 why ಮಾಡ್ದಂಗೆ ಆಯ್ತು. ಎಲ್ಲ ಕಾರಣಗಳು ಇಲ್ಲೇ ಬರುತ್ತೆ. ಒಂದು ಸಲ ಪ್ರಾಬ್ಲಮ್ ಅನ್ನ, ಸಮಸ್ಯೆನ ಅದರ ಕಾರಣಗಳಿಂದ ನಾವು ಅರ್ಥ ಮಾಡ್ಕೊಂಡಾಗ ಆ ಪ್ರಾಬ್ಲಮ್ ಏನ್ ಎಫೆಕ್ಟ್ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ಸಮಸ್ಯೆಗೆ ಪರಿಹಾರನೂ ಸಿಗುತ್ತೆ. ಸೊ ಯು ಕ್ಯಾನ್ ಪಾಸ್ ಯುವರ್ ವಿಡಿಯೋ ಹಿಯರ್. ಥಿಂಕ್ ಆಫ್ ವೇರಿಯಸ್ ಕಾಸಸ್ ಆಫ್ ಎ ಪ್ರಾಬ್ಲಮ್ ಯು ಹ್ಯಾಡ್ ರೀಸೆಂಟ್ಲಿ. ಇತ್ತೀಚೆಗೆ ನಿಮಗೆ ಯಾವ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಬೇರೆ ಬೇರೆ ಕಾರಣಗಳು ಏನಿತ್ತು ಅಂತ ಈ ರೀತಿಯಾದಂತಹ ಒಂದು ಫಿಶ್ ಬೋನ್ ಡಯಾಗ್ರಾಮ್ ಅಥವಾ ಮೀನು ಮೂಳೆ ಚಿತ್ರನ ಬರೀರಿ. ನಿಮಗೆ ಇದು ಒಳ್ಳೆ ಅನುಭವ ಕೊಡುತ್ತೆ. You can pass the video. ಈಗ ಒಂದು ಸಮಸ್ಯೆ ಪರಿಹಾರ, ಒಂದು ಅಸೈನ್ಮೆಂಟ್ ಈಗ ನಿಮಗೆ ಏನಪ್ಪಾ ಅಂದ್ರೆ, a railroad track on which a locomotive and 2 railroad cars are found. ಇಲ್ಲಿ ಒಂದು ಟ್ರ್ಯಾಕ್ ಇದೆ, ಇಲ್ಲಿ ಇದು ಟ್ರ್ಯಾಕ್. ಇದರಲ್ಲಿ
ಇದು ಲೊಕೋಮೋಟಿವ್ ಅಂದ್ರೆ ಉಗಿ ಬಂಡಿ, ಇಂಜಿನ್ ಇದ್ದ ಹಾಗೆ. ಇದು ಇಂಜಿನ್. ಅದರ ಎರಡು ಬದಿಯಲ್ಲಿ 2 ರೈಲ್ ರೋಡ್ ಇದೆ. ಎ ಅಂಡ್ ಬಿ ಆರ್ ದ ಕಾರ್ಸ್. ಅಂದ್ರೆ ಇದು ಗೂಡ್ಸ್ ನ ಕ್ಯಾರಿ ಮಾಡುವಂತಹ ಒಂದು ಇರುತ್ತಲ್ಲ, ಒಂದು ತೊಟ್ಟಿ ತರ ಇರುತ್ತಲ್ಲ, ಕೆಳಗಡೆ ವೀಲ್ಸ್ ಇರುತ್ತಲ್ಲ, ಆ ರೀತಿ. ಎ ಗಾಡಿ ಖಾಲಿಯಾಗಿದೆ. ಸೊ ಎ ಕಾರ್ ಇಸ್ ಎಂಟಿ. ಈ ಸುರಂಗ ಅಂದ್ರೆ ಟನಲ್. ಸೊ ಇನ್ ದಿಸ್ ಟನಲ್ ಓನ್ಲಿ ಎ ಆರ್ ಬಿ ಕ್ಯಾನ್ ಗೋ. ಓಕೆ, ಲೊಕೋಮೋಟಿವ್ ಎಲ್ ಕೆನಾಟ್ ಗೋ. ದೊಡ್ಡದಾಗಿದೆ. ಆಮೇಲೆ ಈ ಎ ಅಂಡ್ ಬಿ 2 ಕಾರ್ಸ್ ಇದೆಯಲ್ಲ, ಗಾಡಿಗಳು, ಇದು ಉದ್ದ ಇದೆ. ಟನಲ್ಗಿಂತ ಉದ್ದ ಇರೋದ್ರಿಂದ ಇದನ್ನ ಈ ಕಡೆ ಕಳಿಸಿದಾಗ ಆ ಕಡೆಯಿಂದ ಎಳ್ಕೋಬಹುದು. ಸೊ ಈ ಕಡೆಯಿಂದ ತಳ್ಬೋದು, ಆ ಕಡೆಯಿಂದ ಎಳ್ಕೋಬಹುದು. ಸೊ ಅದು ಟನಲ್ ಒಳಗಡೆ ಹೊಟ್ಟೋಗಲ್ಲ, ಸ್ವಲ್ಪ ಹೋಗುತ್ತೆ, ಆಮೇಲೆ ಆಚೆ ಬಂದ್ಬಿಡುತ್ತೆ. ಈಗ ದ ಪ್ರಾಬ್ಲಮ್ ಇಸ್ ಯೂಸಿಂಗ್ ದ ಲೊಕೋಮೋಟಿವ್ ಟು ಪುಷ್ ಆರ್ ಪುಲ್ ದ ಕಾರ್ಸ್. ಲೊಕೋಮೋಟಿವ್ ಉಪಯೋಗಿಸ್ಕೊಂಡು ತಳ್ಬೋದು ಅಥವಾ ಎಳ್ಕೋಬಹುದು. ಹೌ ಕ್ಯಾನ್ ದ 2 ಕಾರ್ಸ್ ಕ್ಯಾನ್ ಬಿ ಮೇಡ್ ಟು ಸ್ವಿಚ್ ಪ್ಲೇಸಸ್ ಅಂಡ್ ದ ಲೊಕೋಮೋಟಿವ್ ಎಂಡ್ಸ್ ಅಪ್ ಬಿಟ್ವೀನ್ ದೆಮ್. ಇಲ್ಲಿ ಏನಾಗಿದೆ, ಬಿ ಲೊಕೋಮೋಟಿವ್ ಅಲ್ಲಿ ನಾವು ಈಗಾಗಲೇ ಕಲ್ಲಿದ್ದನ್ನ ತುಂಬಿದ್ದೀವಿ. ಸೊ ಇದನ್ನು ಈ ಕಡೆ ಕಳಿಸ್ಬೇಕು, ಇದು ಈ ಕಡೆ ಬರಬೇಕು. ಸೊ ಈ ಕಡೆ ಒಂದು ರೈಲ್ ರೋಡ್ ಇದೆ, ಈ ಕಡೆ ಒಂದು ಟನಲ್ ಇದೆ. ಸೊ ಯಾವ ರೀತಿ ಈ ಬಿ ಅನ್ನೋದು ಎ ಜಾಗಕ್ಕೆ, ಎ ಅನ್ನೋದು ಬಿ ಜಾಗಕ್ಕೆ ತರಬಹುದು, ಈ ಲೊಕೋಮೋಟಿವ್ ಮಧ್ಯದಲ್ಲೇ ಇರಬೇಕು. ಇದು ಒಂದು ಸಣ್ಣ ಸಮಸ್ಯೆ ಮಾಡೋದಕ್ಕೆ ಇಲ್ಲಿ ಪಾಸ್ ಮಾಡಿ. ನೀವು ಇದನ್ನ ಡ್ರಾಯಿಂಗ್ನ ಬೇಕಾದ್ರೆ ಒಂದು ಪೇಪರ್ ಮೇಲೆ ಬರ್ಕೊಳ್ಳಿ, ಇಲ್ಲ ಇದನ್ನ ನೋಡ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ನೀವೇ ಉತ್ತರನ ಕಂಡುಕೊಳ್ಳಿ, ಹೇಳ್ಕೊಳ್ಳಿ. ಇದು ನಿಮಗೆ ಕೊಟ್ಟಿರುವಂತ ಒಂದು ಅಸೈನ್ಮೆಂಟ್. ಸೊ ಅದನ್ನ ಮಾಡಿದ್ಮೇಲೆ ಈಗ ಟೇಕ್ ಎ ಪ್ರಾಬ್ಲಮ್, ಡಿಫೈನ್ ಯುವರ್ ಪ್ರಾಬ್ಲಮ್. ಒಂದು ಯಾವುದಾದ್ರೂ ಒಂದು ಸಮಸ್ಯೆ ತಗೊಂಡು ಅದನ್ನು ಗುರುತಿಸಿ, ಅದಕ್ಕೆ ಕಾರಣ 1 ಯಾವುದು, ಕಾರಣ 2 ಯಾವುದು, ಕಾರಣ 3 ಯಾವುದು, ಇನ್ನು ಹೆಚ್ಚಿನ ಕಾರಣಗಳಿದ್ರೆ ಆ ಕಾರಣಗಳನ್ನ ಬರೀರಿ. ನಿಮಗೆ ಆ ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಇರುವ ಆಯ್ಕೆಗಳು, ಆಪ್ಷನ್ಸ್ ಏನು ಅಂತ ಬರೀರಿ. ಆ ಆಯ್ಕೆಗಳಲ್ಲಿ ಯಾವುದು ಭರವಸೆಯ ಆಯ್ಕೆಗಳು, ಪ್ರಾಮಿಸಿಂಗ್ ಆಪ್ಷನ್ಸ್ ಯಾವ್ದು ಅಂತ ಬರೀರಿ. ದೆನ್ ಆಫ್ಟರ್ ಅನಲೈಸಿಂಗ್ ಆಲ್ ದೀಸ್ ಥಿಂಗ್ಸ್, ಸೊಲ್ಯೂಷನ್, ಪರಿಹಾರ ಏನು ಅಂತ ಬರೆದು, ಆ ಪರಿಹಾರದ ಬಗ್ಗೆ ಅದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅನ್ನಿಸ್ತಿದ್ರೆ ಯಾಕೆ ಅನ್ನಿಸ್ತಾ ಇದೆ ಅಂತ ಈ ಬಾಕ್ಸ್ ಅಲ್ಲಿ ಬರೀರಿ. ಒಂದು ಪೇಪರ್ ತಗೊಂಡು ಅದರಲ್ಲಿ ಈ ತರ ಒಂದು ಚಿತ್ರ ಬರೆದು ಇದರಲ್ಲಿ ಬರೀರಿ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಥಿಂಕ್ ಆಫ್ ಎನಿ ಪ್ರಾಬ್ಲಮ್ ಅಂಡ್ ಥಿಂಕ್ ಆಫ್ solutions as per this chart. So good luck to you and all the very best. I hope you learned something about how to think of solution to a problem in a structured way. ಯಾವುದೇ ಸಮಸ್ಯೆಗೆ ಒಂದು ಸರಿಯಾದ ರೀತಿಯಲ್ಲಿ, ಒಂದು ಚೌಕಟ್ಟಿನಲ್ಲಿ ಯಾವ ರೀತಿ ನಾವು ಅದನ್ನ ಸ್ಟ್ರಕ್ಚರ್ಡ್ ಆಗಿ ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತ, ಪರಿಹಾರ ಕಂಡುಹಿಡಿಯಬೇಕು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದು ಅನ್ಕೊಳ್ತೇನೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.